ನಮಸ್ಕಾರ ಎಲ್ಲರಿಗೂ. ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆಗಳಿಲ್ಲದೆ ಹಬ್ಬ ಕೂಡ ಪರಿಪೂರ್ಣವಾಗೋದಿಲ್ಲ. ಉಂಡೆಗಳಿದ್ದರೆ ಉಂಡೆಗಳನ್ನು ತಿಂದರೆ ಮಾತ್ರ ಹಬ್ಬ ಪರಿಪೂರ್ಣವಾಗುತ್ತೆ. ಆ ಕಾರಣಕ್ಕಾಗಿ ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಎರಡು ವಿಧದ ಉಂಡೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಕಡಿಮೆ ಸಮಯದಲ್ಲಿ ಹಾಗೂ ಸರಳ ಮತ್ತು ಸುಲಭವಾದ ವಿಧಾನದಲ್ಲಿ ನಾನಿವತ್ತು ನಿಮಗೆ ಈ ಕಡಲೆ ಉಂಡೆ ಹಾಗೂ ಎಳ್ಳು ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಅಂದರೂ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿದರೂ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಖಂಡಿತವಾಗ್ಲೂ ಮೆಥಡ್ನ ಫಾಲೋ ಮಾಡ್ತಾ ಬನ್ನಿ. ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಶೇಂಗಾ ಬೀಜವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಶೇಂಗಾ ಪೌಡರ್ನ ಮಾಡಲಿಕ್ಕೆ ಯಾವ ರೀತಿ ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊಳ್ತೀರಲ್ವ, ಸೇಮ್ ಅದೇ ರೀತಿ ಸ್ವಲ್ಪ ಕಡಿಮೆ ರೋಸ್ಟನ್ನು ಮಾಡ್ಕೊಳ್ಬೇಕು. ತೀರಾ ರೋಸ್ಟ್ ಆದರೆ ಕ್ರಂಚಿ ಆಗಿಬಿಡುತ್ತೆ ಅದು. ಸೊ ಆ ಕಾರಣಕ್ಕಾಗಿ ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು ಸ್ನೇಹಿತರೆ. ನೀವು ನೋಡ್ತಿರ್ಬೋದು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಒಂದು ಶೇಂಗಾ ಬೀಜನ ನೋಡ್ಕೊಳ್ಳಿ, ಮೇಲೆ ಸಿಪ್ಪೆ ಬೇಗ ರಿಮೂವ್ ಆಗಬೇಕು. ಅಂದರೆ ನಾವು ಅದನ್ನು ಶೇಂಗಾ ಬೀಜ ಮುಟ್ಟಿದ ತಕ್ಷಣ ಸಿಪ್ಪೆ ಬೇಗ ಬಿಟ್ಟುಬಿಡಬೇಕು. ಈಗ ನೋಡಿ, ಅದೆಲ್ಲ ತಣ್ಣಗಾದ್ಮೇಲೆ ನಾನೀಗ ಶೇಂಗಾ ಬೀಜದ ಮೇಲಿರುವ ಸಿಪ್ಪೆನೆಲ್ಲ ಚೆನ್ನಾಗಿ ಕ್ಲೀನಾಗಿ ಬಿಡಿಸ್ಕೊಂಡಿದ್ದೀನಿ. ಅದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಶೇಂಗಾ ಬೀಜ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ತೀರಾ ಸಣ್ಣಗೆ ಹಾಕಬೇಡಿ. ತರಿಯಾಗಿ ಹಾಕೋದ್ರಿಂದ ಮಕ್ಕಳಿಗಾಗಲಿ, ಮನೇಲಿ ಹಿರಿಯರಿಗಾಗಲಿ ಅಥವಾ ಬಾಣಂತಿಯರಿಗಾಗಲಿ ತಿನ್ನೋಕ್ಕೆ ತುಂಬ ಸುಲಭ ಆಗುತ್ತೆ. ಇದಕ್ಕೆ 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೆ 2 ಏಲಕ್ಕಿನ ಹಾಕ್ಕೊಂಡು ನಾನು ಯಾವ ರೀತಿ ಪೌಡರ್ ಮಾಡಿದ್ದೀನೋ ಆ ರೀತಿ ಮಾಡಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕ್ಕೊಂಡು ನಾವೇನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಈ ಶೇಂಗಾ ಪೌಡರ್ನ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ತೀರಾ ಕಡಲೆ ಕೂಡ ಇಲ್ಲ, ತೀರಾ ಪೌಡರ್ ಥರನೂ ಇಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಳಿಗೂ ಕೂಡ ತಿನ್ನಲಿಕ್ಕೆ ತುಂಬ ಸುಲಭವಾಗುತ್ತೆ. ಮನೇಲಿ ಏನಾದರೂ ಹಿರಿಯರಿದ್ದರೆ ಅವ್ರಿಗೂ ಕೂಡ ಕಷ್ಟ ಅನಿಸೋದಿಲ್ಲ, ತಿನ್ನೋಕ್ಕೆ ತುಂಬ ಸುಲಭವಾಗುತ್ತೆ. ಇದನ್ನು ಈಗ ಸೈಡಲ್ಲಿಡಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಯಾವ ಕಪ್ ಅಳತೆಯಿಂದ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗೋಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಯಾವ ಥರದ್ದು ಬೇಕಾದರೂ ಬೆಲ್ಲದ ಪೌಡರ್ ಆದರೂ ತೊಗೊಳ್ಬೋದು, ಬಿಳಿ ಬೆಲ್ಲ ತೊಗೊಳ್ಬೋದು, ಆರ್ಗ್ಯಾನಿಕ್ ಬೆಲ್ಲನಾದರೂ ತೊಗೊಳ್ಬೋದು. ಇದಕ್ಕೆ ನಾನು 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ಶೈನಿಂಗ್ ಇರುವಂಥ ಬೆಲ್ಲವನ್ನು ತೊಗೊಂಡ್ರೆ ಉಂಡೆ ಕೂಡ ತುಂಬ ಶೈನಿಂಗಾಗಿ ಬರುತ್ತೆ. ನಿಮಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ, ಇನ್ನೂ ಶೈನಿಂಗಾಗಿ ಉಂಡೆ ಕೂಡ ರೆಡಿಯಾಗುತ್ತೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೆಲ್ಲವನ್ನು ನಿಧಾನವಾಗಿ ಕರಗಿಸ್ತಾ ಬನ್ನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಹಬ್ಬಗಳಲ್ಲಿ ಯಾವುದೇ ರೀತಿ ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ರೆಸಿಪೀಸ್ ಇರುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಲ್ವಾ ಮಾಡೋದಿರುತ್ತೆ, ಸ್ವೀಟ್ ಮಾಡೋದಿರುತ್ತೆ. ಅದೇ ರೀತಿ ಪಂಚಮಿ ಹಬ್ಬದಲ್ಲೂ ಕೂಡ ಈ ಥರ ಉಂಡೆಗಳಿಲ್ಲದೆ ಹಬ್ಬ ಕೂಡ ಪರಿಪೂರ್ಣವಾಗೋದಿಲ್ಲ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಈ ನಾಗರ ಪಂಚಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ನಾನಾ ರೀತಿಯ ಉಂಡೆಗಳನ್ನು ಕೂಡ ಹಳ್ಳಿ ಕಡೆ ಕಟ್ತಾರೆ. ಬಟ್ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ 2 ವಿಧಾನದಲ್ಲಿ ಈ ಉಂಡೆಗಳನ್ನು ತೋರಿಸ್ತಾ ಇದ್ದೀನಿ. ಬೆಲ್ಲ ಕೂಡ ನಿಧಾನವಾಗಿ ಚೆನ್ನಾಗಿ ಕರಗಿದೆ. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಇದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೋಡ್ಕೊಳ್ಬೇಕು. ನೋಡಿ, ಈಗ ಒಂದು ಪ್ಲೇಟಲ್ಲಿ ಹಾಕಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಪಾಕ ಬಂದಿದೇನಂತ. ನೋಡಿ, ಅದೆಲ್ಲ ನಾವು ಒಂದು ಗೂಡಿಸಿದಾಗ ಅದೆಲ್ಲ ಒಂದೇ ಕಡೆ ಗೂಡಬೇಕು. ಅದು ಗೂಡ್ತಾ ಇಲ್ಲ, ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಟೈಮ್ ನೋಡಿದೆ, ನೋಡಿ, ಒಂದು ಸಲ ಹಾಕಿದ ತಕ್ಷಣ ಅದು ಕೂಡ ನಿಧಾನವಾಗಿ ದುಂಡಗಾಗ್ತಾ ಬಂತು. ಇಷ್ಟಾದರೆ ಸಾಕು ಸ್ನೇಹಿತರೆ. ತೀರಾ ಏರ್ ಪಾನಕ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಉಂಡೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಕಡಿಲಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಪಾಕನ ಮಾಡ್ಕೊಳ್ಳಿ. ಈಗ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಪೌಡರ್ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡಿರೋಂಥ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವೇನು ಚೆನ್ನಾಗಿ ಬೆಲ್ಲದ ಪಾಕ ಮಾಡ್ಕೊಂಡಿರ್ತೀವಲ್ವ ಅದನ್ನು ಶೋಧಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ನೀವು ಹಂಗೆ ಹಾಕ್ಕೊಳ್ಬೇಡಿ. ಬೆಲ್ಲವನ್ನು ಚೆನ್ನಾಗಿ ಶೋಧಿಸಿ. ಬೆಲ್ಲದಲ್ಲಿ ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಕಸ ಅರಳುಗಳು ಇರುತ್ತೆ. ಚೆನ್ನಾಗಿ ಬೆಲ್ಲವನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೆಲ್ಲವನ್ನು ಶೋಧಿಸ್ಕೊಂಡು, ಸಾಮಾನ್ಯವಾಗಿ ಇದಕ್ಕೆ ತುಪ್ಪ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ತುಪ್ಪ ಹಾಕಿದಂಗೆಲ್ಲ ನಮಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಬಟ್ ತುಪ್ಪ ಹಾಕದೇನು ಕೂಡ ಈ ಉಂಡೆಗಳನ್ನು ಕೂಡ ಮಾಡ್ತಾರೆ. ನಾನು ಫ್ಲೇವರ್ಗೆ ಅಂತೇಳಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದು ಬೆಲ್ಲದ ಪಾಕ ಹಾಕಿದ ತಕ್ಷಣ ಬೇಗ ಗಟ್ಟಿಯಾಗಿಬಿಡುತ್ತೆ ಸ್ನೇಹಿತರೆ. ನೀವು ತುಂಬ ಕ್ವಿಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಂದಲೇ ಬೇಗ ನೀವು ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪವನ್ನು ಹಚ್ಕೊಂಡು, ನೋಡಿ, ಕೈಗೆ ಹಾಗೆ ಹತ್ತುತ್ತಾ ಇದೆ, ಅಂಗೈಯಲ್ಲಿ ನೋಡಿ ಯಾವ ಥರ ಹತ್ಕೊಂಡ್ಬಿಟ್ಟಿದೆ. ಆ ಕಾರಣಕ್ಕಾಗಿ
ಹಾಗಾಗಿ ನಾನು ಮತ್ತೆ ಸ್ವಲ್ಪ ಕೈಗೆ ಚೆನ್ನಾಗಿ ನೀರನ್ನು ಒದ್ದೆ ಮಾಡಿಕೊಂಡು ಈ ಥರ ಉಂಡೆಗಳನ್ನು ಕಟ್ತಾಯಿದ್ದೀನಿ. ನೋಡಿ ಎಷ್ಟು ಸಿಂಪಲ್ ಅಲ್ವಾ, ತಟ್ ಪಟ್ ಅಂತ ನೀವು ಈ ಉಂಡೆನ ಮಾಡ್ಬೋದು. ಖಂಡಿತವಾಗ್ಲೂ ನೀವೇನಾದರೂ ಬಿಗಿನರ್ಸ್ ಆಗಿದೆ ಒಂದ್ಸಲನೂ ಈ ಥರ ಸಿಟಿಗಳಲ್ಲಿ ಏನಾದರೂ ಇದ್ದರೆ ನೀವು ಖಂಡಿತವಾಗ್ಲೂ ಈ ಥರ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಸುಲಭವಾಗೂ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಈ ಉಂಡೆಗಳನ್ನು ಕೂಡ ನೀವು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಸೊ ಇಷ್ಟೇ ನೋಡಿ ಕಡಲೆ ಉಂಡೆ. ನೆಕ್ಸ್ಟ್ ಬಂದುಬಿಟ್ಟು ಎಳ್ಳು ಉಂಡೆ. ನೀವು ನೋಡ್ತಿರ್ಬೋದು, ನಾನು ಸಾಮಾನ್ಯವಾಗಿ ಗ್ಯಾಸನ್ನು ಅವ್ರ ಮೇಲೆ ತವ ಇಟ್ಕೊಂಡು ಇದಕ್ಕೆ ನಾನು 1 ಕಪ್ ಆಗುವಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕರಿ ಎಳ್ಳು ಕೂಡ ತೊಗೊಳ್ಬೋದು. ಬಿಳಿ ಎಳ್ಳನ್ನು ತೊಗೊಂಡು ಚೆನ್ನಾಗಿ ಸ್ವಲ್ಪ ಅದು ಪ್ಯಾನು ಚೆನ್ನಾಗಿ ಕಾದಿತ್ತಲ್ವ, ನಾನು ಯಾವುದೇ ರೀತಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದಿಲ್ಲ. ಅದು ಪ್ಯಾನಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ನಾನು ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ. ತೀರಾ ರೋಸ್ಟ್ ಮಾಡ್ಕೊಳ್ಬೇಡಿ, ತೀರಾ ಕಡಿಮೆ ರೋಸ್ಟ್ ಕೂಡ ಮಾಡ್ಕೊಳ್ಬೇಡಿ. ನೀವು ಸ್ವಲ್ಪ ಬಿಸಿ ಮಾಡಿದ್ರ ತಕ್ಷಣ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಅದು ಕಹಿ ಬರುತ್ತೆ. ಆ ಕಾರಣಕ್ಕಾಗಿ ಒಂದು 6 ಇಂದ 7 ನಿಮಿಷನಾಗಲಿ ಸ್ವಲ್ಪ ಚಟಪಟ ಅಂತ ಸಿಡಿಯೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ಇಷ್ಟೇ ನೋಡಿ ಎಳ್ಳುಂಡೆಗೆ ಇದು ಒಂದು ಮಾತ್ರ ಮೇನ್ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಬೆಲ್ಲ. ಯಾವ ಕಪ್ ಅಳತೆಯಿಂದ ನಾನು ಎಳ್ಳನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿ. ಕಡಲೆ ಉಂಡೆಗೂ ನಾನು 3/4 ಕಪ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೆ. ಎಳ್ಳು ಉಂಡೆಗೂ 3/4 ಕಪ್ ಆಗೋಷ್ಟು ಬೆಲ್ಲ, 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಉಂಡೆ ಇಷ್ಟ ನೀವು ಆ ಉಂಡೆ ಖಂಡಿತವಾಗ್ಲೂ ನನಗೇನಾದರೂ ಕಾಮೆಂಟ್ಸ್ ಮಾಡಿದರೆ ನಾನು ಆ ಉಂಡೆ ರೆಸಿಪಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಪಾಕ ಮಾಡ್ಕೊಳ್ಳೋದು ಅಂತ ಒಂದು ಗೊತ್ತಾದರೆ ಸಾಕು, ನೀವು ಯಾವ ಉಂಡೆಗಳನ್ನು ಬೇಕಾದರೂ ನೀವು ತುಂಬ ಕ್ವಿಕ್ಕಾಗಿ ಯಾರ ಸಹಾಯನೂ ಇಲ್ಲದೆ ನೀವೇ ಉಂಡೆಗಳನ್ನು ರೆಡಿ ಮಾಡ್ಬೋದು. ಪಾಕ ಎಲ್ಲ ರೆಡಿಯಾಗೋಷ್ಟ್ರಿಗೆ ನಾವೀಗ ಮಿಕ್ಸಿಂಗ್ ಬೌಲ್ಗೆ ಎಳ್ಳು ಹಾಕಿದ್ವಲ್ವ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕಿ ಯಾವ ಕಪ್ ಅಳತೆಯಿಂದ ನಾವು ಎಳ್ಳನ್ನು ತೊಗೊಂಡಿದ್ದೀವೋ ಅದೇ ಕಪ್ ಅಳತೆಯಿಂದ ನಾನು 3/4 ಕಪ್ ಆಗುವಷ್ಟು ಈ ತುರಿದಿರುವಂಥ ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿಯನ್ನು ದೊಡ್ಡ ಸೈಜಲ್ಲಿ ತುರಿದುಕೊಂಡಿದ್ದೀನಿ. ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ಎಳ್ಳುಂಡೆ ಅಂದರೆ ಖಂಡಿತವಾಗ್ಲೂ ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೂ 3/4 ಕಪ್ ಆಗುವಷ್ಟು ತುರಿದಿರುವಂಥ ಕೊಬ್ಬರಿಯನ್ನು, ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಫ್ರೆಶ್ ಕೊಕೊನಟ್ ಪೌಡರ್ ಇತ್ತಂದ್ರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ನೀವೇನು ಮಾಡ್ತೀರಾ ಅಂದರೆ, ಕೆಲವರಿಗೆ ಉಂಡೆ ಕಟ್ಟಿ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅನ್ನೋರು ಜಾಗೀರ್ ಪೌಡರ್ ಜೊತೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಇದಕ್ಕೆ ನಾರ್ಮಲಾಗಿ ಪೌಡರ್ ಕೂಡ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬೋದು. ಯಾಕೆಂದರೆ ನಾವು ಎಳ್ಳನ್ನು ತುಂಬ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ವ, ತುಂಬ ಕ್ರಂಚಿಯಾಗಿ ಕೂಡ ಇರುತ್ತೆ. ಅದು ಯಾವುದೇ ರೀತಿ ಹಸಿ ಥರ ಅನಿಸೋದಿಲ್ಲ. ಈ ಥರ ಬಾಕ್ಸಲ್ಲಿ ಹಾಕಿ ಕೂಡ ನೀವು ಸ್ಟೋರ್ ಮಾಡಿ ತಿನ್ಬೋದು. ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋ ಅಷ್ಟರಿಗೆ ನಮಗೆ ಬೆಲ್ಲ ಎಲ್ಲ ಚೆನ್ನಾಗಿ ಈಗ ಮೆಲ್ಟ್ ಆಗಿದೆ. ಇನ್ನೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ನಿಧಾನವಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲಾಗಿ ನಾವು ಕಡಲೆ ಉಂಡೆಗೆ ಯಾವ ಥರ ಪಾಕವನ್ನು ಮಾಡ್ಕೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪಾಕವನ್ನು ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಎಳ್ಳಿನಲ್ಲಿ ಬೆಲ್ಲದ ಪಾಕವನ್ನು ಹಾಕಿದಾಗ ಅದು ಬೇಗ ಕೊಡೋದಿಲ್ಲ, ಉದುರು ಥರ ಆಗಿಬಿಡುತ್ತೆ. ಸ್ವಲ್ಪ ಏರ್ ಪಾನಕವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಅಂದರೆ ಸ್ವಲ್ಪ ನಾವು ನೀರಲ್ಲಿ ಹಾಕಿದ ತಕ್ಷಣ ಅದು ಬೇಗ ಒಟ್ಟುಗೂಡಬೇಕು. ನಾವು ಮುಟ್ಟಿದ ತಕ್ಷಣ ಗಟ್ಟಿಯಾಗಿ ಬಿಡಬೇಕು. ಅದು ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಈಗ ಬೆಲ್ಲ ಎಲ್ಲ ನಿಧಾನವಾಗಿ ಕುದಿ ಬರ್ತಾ ಇದೆ. ಈಗ ನಾನೇನು ಮಾಡಿದ್ದೀನಿ ಅಂದರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾಕ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ಅದು ಗಟ್ಟಿ ಆಗೋದಿಲ್ಲ ಬೆಲ್ಲದ ಪಾನಕ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ನಮ್ಮದು ಎಳ್ಳಿನ ಮಿಕ್ಸಿಂಗ್ ಬೌಲ್ಗೆ ನಿಧಾನವಾಗಿ ನೀವು ಬೆಲ್ಲದ ಪಾಕವನ್ನು ಶೋಧಿಸ್ತಾ ಬನ್ನಿ. ಮೊದಲಿಗೆ ನಾನು ಅಷ್ಟು ಪಾಕವನ್ನು ಹಾಕಿಲ್ಲ, ಯಾಕೆಂದರೆ ಎಳ್ಳಿಗೆ ಸ್ವಲ್ಪ ಪಾಕ ಜಾಸ್ತಿ ಆಗಿಬಿಡುತ್ತೇನೋ ಅಂತ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸಿದೆ. ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು ಅಂತ. ಸೊ ನೋಡಿ ಬೆಲ್ಲದಲ್ಲಿ ಎಷ್ಟು ಅರಳುಗಳಿದೆ ಅಂತ. ಈಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಮಗೇನಾದರೂ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಪಾಕ ಜಾಸ್ತಿ ಆದಾಗ ಕ್ವಿಕ್ಕಾಗಿ ಏನು ಮಾಡಬೇಕಂತ ಐಡಿಯಾ ಬರೋದಿಲ್ಲ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ ಪಾಕವನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು ಅಂತೇಳಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಯಿತು ಪಾಕ ಇನ್ನು ಬೇಕು ಇದಕ್ಕೆ ಅಂತ. ಆ ಕಾರಣಕ್ಕಾಗಿ ನಾನು ಉಳಿದಂಥ ಪಾಕನೆಲ್ಲ ಶೋಧಿಸ್ಕೊಂಡೆ. ಪರ್ಫೆಕ್ಟಾಗಿ 1 ಕಪ್ ಎಳ್ಳಿಗೆ 3/4 ಕಪ್ ಆಗುವಷ್ಟು ಬೆಲ್ಲದ ಪಾನಕ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಬಟ್ ನಾನು ನೋಡೋಣ ಮತ್ತೆ ಜಾಸ್ತಿ ಆಗಿಬಿಟ್ರೆ ಕ್ವಿಕ್ಕಾಗಿ ಏನು ಮಾಡಲಿಕ್ಕಾಗೋದಿಲ್ಲ ಅಂತೇಳಿ
ಉಳಿದಂಥ ಪಾಕವನ್ನು ಕೂಡ ಹೀಗೆ ನೀಟಾಗಿ ಶೋಧಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ತಾಕುವಷ್ಟು ಬಿಸಿ ಇದ್ದರೆ ಸಾಕು, ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ಆರಲಿಕ್ಕೆ ಬಿಡಬೇಡಿ ಸ್ನೇಹಿತರೆ. ಏನಾಗ್ಬಿಡುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಬೆಲ್ಲದ ಜೊತೆ ಈ ಥರ ಎಳ್ಳಾಗಲಿ ಕಡಲೆ ಬೀಜ ಆಗಲಿ ಸೇರಿಸಿದಾಗ ಬೇಗ ಗಟ್ಟಿ ಆಗಿಬಿಡುತ್ತೆ. ಅದು ನೋಡಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಂಡೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡಿ ಚೆನ್ನಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಉಂಡೆಗಳನ್ನು ಕಟ್ತಾಯಿದ್ದೀನಿ. ಪರ್ಫೆಕ್ಟಾಗಿ ನೀವು ಉಂಡೆಗಳನ್ನೇ ಮಾಡ್ಕೊಳ್ಬೋದು. ನಿಧಾನವಾಗಿ ನೀವು ಉಂಡೆಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆಗಳನ್ನು ಮಾಡಿದರೆ ಮಾತ್ರ ಹಬ್ಬದಲ್ಲಿ ಒಂಥರ ಏನೋ ಖುಷಿ, ಪಂಚಮಿ ಪೂರ್ಣಗೊಳ್ಳುತ್ತೆ. ನೀವೇನಾದರೂ ಈ ಥರ ಉಂಡೆಗಳನ್ನು ಟ್ರೈ ಮಾಡಿಲ್ಲ ಅಂದರೆ ತುಂಬ ಸರಳ ಹಾಗೂ ಸುಲಭವಾದ ವಿಧಾನದಲ್ಲಿ ನೀವು ಈ 2 ವಿಧದ ಉಂಡೆಗಳನ್ನು ಖಂಡಿತವಾಗ್ಲೂ ಮನೇಲಿ ಮಾಡಿಕೊಂಡು ತಿನ್ಬೋದು. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಒಂದು ಉಂಡೆನೂ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾವು ಮಾಡೋ ಪಾಕದಲ್ಲಿರುತ್ತೆ. ನೀವೇನಾದರೂ ಜಾಸ್ತಿ ಏರ್ ಪಾಕ ಮಾಡಿಕೊಂಡ್ರೆ ಉಂಡೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಉಂಡೆ ಕೂಡ ಒಂದು 15ರಿಂದ ತಿಂಗಳಾನುಗಟ್ಟಲೆ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಗಟ್ಟಿ ಅಂತೂ ಬೇಗ ಆಗೋದಿಲ್ಲ. ನೀವು ನೋಡ್ತಿರ್ಬೋದು. ಈಗ ನಾನು ಒಂದು ಉಂಡೆ ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.